ಹಾಯ್ ಫ್ರೆಂಡ್ಸ್, ಇವತ್ತು ಈ ಥರ ಡಿಸೈನ್ ಹೇಗೆ ಹಾಕೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನೋಡ್ಕೊಂಬರೋಣ. ನೋಡಿ, ನಾನು ಈ ಥರ ಗ್ರೀನ್ ಕಲರ್ ದಾರ 7 ಎಳೆಯಾಗಿ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಈ ಥರ ನಾಟ್ ಹಾಕಿದ್ದೀನಿ. ಕ್ರೋಶೆ 0.7 mm ಕ್ರೋಶೆ ತೊಗೊಂಡಿದ್ದೀನಿ. ಈ ಥರ ಸ್ಯಾರಿ ಫ್ರಂಟಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 ಈ ಥರ 2 ಚೈನ್ ಹಾಕಿ ಮತ್ತು ಈ ಥರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ ಪಕ್ಕ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಕಂಬ ಹಾಕಿ ಸ್ವಲ್ಪ ದಾರ ತೆಗೆದು ಈ ಥರ ಸೂಜಿ ಮೇಲೆ ದಾರ ತಗೊಂಡು ಈ ಡಬಲ್ ಕ್ರೋಶೆ ಮಧ್ಯದಿಂದ ಈ ಥರ ದಾರ ತಗೊಳ್ಳಿ. 1 2 3 4 5 ಈ ಥರ 5 ಟೈಮ್ಸು ದಾರ ತಗೊಳ್ಳಿ. ಈಗ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಈ ಎಲ್ಲ ದಾರಗಳ ಕೆಳಗಡೆಯಿಂದ ಈ ಥರ ಕ್ರೋಶೆ ತೊಗೊಂಡ್ಬನ್ನಿ. ಈ ಥರ ಬರುತ್ತೆ. ಈಗ ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಈ ಥರ ಒಂದು ಚೈನ್ ಹಾಕಿ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ 3 ಚೈನ್ ಗ್ಯಾಪ್ ಬಿಟ್ಟು ಈ ಥರ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. 2 ಚೈನು ಅಥವಾ 3 ಚೈನ್ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಈಗ ಮತ್ತೆ ಸ್ವಲ್ಪ ದಾರ ತೆಗೆದು ಈ ಥರ ಸೂಜಿ ಮೇಲೆ ದಾರ ತಗೊಂಡು ಈ ಕಂಬದ ಮಧ್ಯದೊಳಗಡೆಯಿಂದ ಈ ಥರ ದಾರ ತಗೊಳ್ಳಿ. 1 2 3 4 5 ಈ ಥರ 5 ಟೈಮ್ಸು ದಾರ ತಗೊಳ್ಳಿ. ಈಗ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಈ ಥರ ಫುಲ್ ದಾರ ತಗೊಳ್ಳಿ. ಇದನ್ನು ಈ ಥರ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಒಂದು ಚೈನ್ ಹಾಕ್ಕೊಳ್ಳಿ. ಈ ಥರ ಒಂದು ಚೈನ್ ಹಾಕಿ ಮತ್ತು ಈ ಥರ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ 2 ಅಥವಾ 3 ಚೈನ್ ಗ್ಯಾಪ್ ಬಿಟ್ಟು 3 ಚೈನ್ ಹಾಕ್ತೀವಲ್ಲ ಅಷ್ಟು ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಸ್ವಲ್ಪ ದಾರ ತೆಗೆದು ಈ ಥರ ಸೂಜಿ ಮೇಲೆ ದಾರ ತಗೊಂಡು ಈ ಕಂಬದೊಳಗಡೆಯಿಂದ ಈ ಥರ 5 ಸಲ ದಾರ ತಗೊಳ್ಳಿ. 2 3 4 5 ಈ ಥರ 5 ಟೈಮ್ಸು ದಾರ ತಗೊಳ್ಳಿ. ಈಗ ಫುಲ್ ದಾರನ ತಗೊಳ್ಳಿ. ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಥರ ಫುಲ್ ದಾರ ತಗೊಂಡು ಇದನ್ನು ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ ನೋಡಿ. ಈಗ ಒಂದು ಚೈನ್ ಹಾಕಿ ಈ ಥರ ಇಲ್ಲಿಂದ ಮತ್ತೆ 2 ಅಥವಾ 3 ಚೈನ್ ಹಾಕ್ಬಿಡೋಷ್ಟು ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ 2 3 4 5 ಈ ಥರ 5 ಟೈಮ್ಸ್ ತಗೊಬೇಕು. ಈಗ ಈ ಥರ ಸೂಜಿ ಮೇಲೆ ದಾರ ತಗೊಂಡು ಫುಲ್ಲು ಈ ಥರ ಹೇಳ್ಕೊಳ್ಳಿ. ಈಗ ಇದನ್ನ ಲಾಕ್ ಮಾಡ್ಕೊಳ್ಳಿ. ಈ ಥರ 4 ಕಂಬ ಆದಮೇಲೆ 1 2 3 4 ಈಗ ಇಲ್ಲಿಂದ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ ಈ ಥರ ಬಟ್ಟೆ ತಿರುಗಿಸಿ ಈ ಡಿಸೈನ್ ಮೇಲಿಂದ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈಗ ಮತ್ತೆ ಈ ಥರ ಬಟ್ಟೆ ತಿರುಗಿಸಿ ನೋಡಿ, ಈ ಥರ ಡಿಸೈನ್ ಮೇಲೆ 5 ಚೈನ್ ಹಾಕಿ ಲಾಕ್ ಮಾಡಿ ಮತ್ತು ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ 1 2 ಈ ಥರ ಸಿಂಗಲ್ ಕ್ರೋಶೆ ಹಾಕೊಳ್ತಾ ಹೋಗಿ 2 3 4 5 6 7 8 ಈ ಥರ 8 ಸಿಂಗಲ್ ಕ್ರೋಶೆ ಹಾಕ್ಕೊಳ್ಳಿ ನೋಡಿ. ಈ ಥರ ಈಗ ಮತ್ತೆ ಇಲ್ಲಿಂದ
ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿ 3 ಚೈನ್ ಗ್ಯಾಪ್ ಬಿಟ್ಟು 2 ಅಥವಾ 3 ಚೈನ್ ಗ್ಯಾಪು ಈ ಥರ ಕಂಬ ಹಾಕ್ಕೊಳ್ಳಿ. ಈ ಥರ ಫುಲ್ಲು ಈ ಥರ ಲಾಕ್ ಮಾಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿ ಚೈನ್ ಹಾಕೋದು ಬೇಡ. ಈ ಥರ ಸೂಜಿ ಮೇಲೆ ದಾರ ತಗೊಂಡು 2 ಅಥವಾ 3 ಚೈನ್ ಗ್ಯಾಪ್ ಬಿಟ್ಟು ಈ ಥರ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶೆ ಕಂಬ ಹಾಕಿ ಸ್ವಲ್ಪ ಈ ಥರ ದಾರ ಎಳೆದು ಈ ಥರ ದಾರ ತಗೊಂಡು ಈ ಕಂಬದೊಳಗಡೆಯಿಂದ ಈ ಥರ 1 2 3 4 5 ಈ ಥರ 5 ಟೈಮ್ಸು ದಾರ ತಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಥರ ಫುಲ್ ದಾರದೊಳಗಡೆಯಿಂದ ಕ್ರೋಶೆ ತಗೊಳ್ಳಿ. ಈಗ ಇದನ್ನ ಲಾಕ್ ಮಾಡಿ ಈ ಥರ ಬರುತ್ತೆ. ಇದೇ ಥರ ಹಾಕ್ಕೊಳ್ಳಿ. ಇಲ್ಲಿ 1 ಚೈನ್ ಹಾಕಿ ಮತ್ತು 3 ಚೈನ್ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಇದೇ ಥರ 5 ಕಂಬ ಬರಬೇಕು. ಆ ಥರ ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟಿಗೆ 1 2 3 3 ಕಂಬ ಆದಮೇಲೆ 4ನೇ ಕಂಬಕ್ಕೆ ಈ ಥರ ಆರ್ಚ್ ಬರಬೇಕು. ಇನ್ನು ಸ್ಯಾರಿ ಫುಲ್ಲು 1 2 3 4 ಕಂಬ ಆದಮೇಲೆ ಈ 5ನೇ ಕಂಬಕ್ಕೆ ಆರ್ಚ್ ಹಾಕೊಬೇಕು. ನಾವು ಈ ಥರ ಲಾಕ್ ಮಾಡಿ 5 ಚೈನ್ ಹಾಕ್ಕೊಳ್ಳಿ. 1 2 3 4 5 ಈ ಥರ 5 ಚೈನ್ ಹಾಕಿ ಈ ಥರ ಬಟ್ಟೆ ತಿರುಗಿಸಿ ಈ ಡಿಸೈನ್ ಮೇಲ್ಗಡೆಯಿಂದ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತು ಈ ಥರ ಬಟ್ಟೆ ತಿರುಗಿಸಿ ಈ ಚೈನ್ಗೆ ಸಿಂಗಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ 1 2 3 4 5 6 7 8 ಈ ಥರ 8 ಸಿಂಗಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಆರ್ಚ್ ಆದಮೇಲೆ 1 2 3 4 ಕಂಬ ಗ್ಯಾಪ್ ಇರಬೇಕು. ಆಮೇಲೆ ಈ ಥರ ಆರ್ಚ್ ಬರಬೇಕು. 5ನೇ ಕಂಬಕ್ಕೆ ಈ ಥರ ಆರ್ಚ್ ಬರಬೇಕು. ಈ ಥರ ಸ್ಯಾರಿ ಫುಲ್ ಹಾಕೊಂತ ಹೋಗಿ. ಈಗ ಇಲ್ಲಿಂದ ಇಲ್ಲಿ ಚೈನ್ ಹಾಕೋದು ಬೇಡ. 3 ಚೈನ್ ಗ್ಯಾಪ್ ಬಿಟ್ಟು ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಕಂಬ ಹಾಕಿ ಈ ಥರ ಡಿಸೈನ್ ಹಾಕ್ಕೊತ ಇದೇ ಥರ ಹಾಕ್ಕೊತ ಹೋಗಿ ಫುಲ್ಲು. ನೋಡಿ, ಕೊನೆಗೆ ಈ ಥರ 3 ಅಥವಾ 4 ಕಂಬ ಹಾಕಿ ಈ ಥರ ಲಾಕ್ ಮಾಡಿ 1 ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಕ್ಕೊಂಡು ಈ ಥರ ಗಂಟು ಹಾಕಿ ಇಲ್ಲಿ ಅಂಟು ಹಾಕ್ಕೊಳ್ಳಿ. ಈ ಥರ ಇಲ್ಲ, ಇದನ್ನು ಇಲ್ಲಿ ಈ ಥರ ಕುಚ್ಚಿಗೆ ಸೇರಿಸ್ಕೊಂಡು ಕುಚ್ಚು ಕಟ್ಟಿ. ನೋಡಿ, ಈ ಥರ ಬಂತು. ಈಗ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೋಡಿ, ನೆಕ್ಸ್ಟ್ಗೆ ನಾನು ಈ ಥರ ಆರೆಂಜ್ ಕಲರ್ ದಾರ ತೊಗೊಂಡಿದ್ದೀನಿ. ಇದನ್ನು 7 ಎಳೆಯಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಫಸ್ಟು 2 ಚೈನ್ ಹಾಕಿದ್ವಲ್ಲ, ಇಲ್ಲಿ ಈ ಥರ ಸೇರಿಸ್ಕೊಂಡು ಇಲ್ಲಿ ಲಾಕ್ ಮಾಡಿ ಮತ್ತು ಇಲ್ಲಿ ಈ ಕಂಬದ ಮೇಲೆ ಒಂದು ಚೈನ್ ಕಾಣುತ್ತಲ್ಲ, ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ಗೆ ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 4 ಚೈನ್ ಹಾಕಿ ಈ ಕಡೆ ಈ ಕಂಬದ ಮೇಲ್ಗಡೆ ಚೈನ್ ಇರುತ್ತಲ್ಲ, ಇಲ್ಲಿ ಇದಕ್ಕೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿದ ಕಂಬದ ಮೇಲೆ ಈ ಚೈನ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಈ ಥರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ ಫಸ್ಟ್ನೇ ಸಿಂಗಲ್ ಕ್ರೋಶೆ ಕಂಬದ ಮೇಲಿಂದ ಈ ಥರ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಕಂಬ ಹಾಕಿ 1 2 3 4 ಚೈನ್ ಹಾಕಿ ಈ ಡಬಲ್ ಕ್ರೋಶೆ ಕಂಬಕ್ಕೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಸೂಜಿ ಮೇಲೆ ದಾರ ತಗೊಂಡು ಪಕ್ಕದ ಸಿಂಗಲ್ ಕ್ರೋಶೆ ಕಂಬದಿಂದ ಈ ಥರ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಈ ಥರ ಮತ್ತು 1 2 3 4 ಚೈನ್ ಹಾಕಿ ಈ ಡಬಲ್ ಕ್ರೋಶೆ ಕಂಬದ ಮಧ್ಯ ಇಲ್ಲಿ
ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಥರ ಮತ್ತೆ ಇಲ್ಲಿಂದ ಪಕ್ಕದ ಕಂಬದಿಂದ ಈ ಥರ ಡಬಲ್ ಕ್ರೋಶೆ ಕಂಬ ಹಾಕ್ಕೊಳ್ಳಿ. ಮತ್ತು 1 2 3 4 ಚೈನ್ ಹಾಕಿ ಈ ಡಬಲ್ ಕ್ರೋಶೆ ಕಂಬದ ಮಧ್ಯ ಈ ಥರ ಲಾಕ್ ಮಾಡ್ಕೊಳ್ಳಿ. ಮತ್ತು ಇದೇ ಥರ 8 ಸಿಂಗಲ್ ಕ್ರೋಶೆ ಕಂಬಕ್ಕೂ ಹಾಕ್ಕೊಳ್ತಾ ಹೋಗಿ 4 ಚೈನ್ ಹಾಕಿ ಈ ಥರ ಲಾಕ್ ಮಾಡಿ. ಈ ಥರ ನೋಡಿ, ಈ ಥರ 8 ಕಂಬ ಬರಬೇಕು. ಇದು 1 2 3 4 5 6 7 8 ಈ ಥರ 8 ಕಂಬ ಬರಬೇಕು. ಈಗ ಇದನ್ನು ಈ ಡಿಸೈನ್ ಮೇಲೆ ಇಲ್ಲಿ ಹಾಕಿದ್ವಿ, ಇದ್ರ ಪಕ್ಕ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿ ಕಂಬದ ಮೇಲಿರೋ ಈ ಚೈನ್ಗೆ ಒಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಇಲ್ಲಿಂದ 1 2 3 4 ಈ ಥರ 4 ಚೈನ್ ಹಾಕಿ ಈ ಚೈನ್ ಬಿಟ್ಟು ಈ ಕಂಬದ ಮೇಲೆ ನೋಡಿ, ಇಲ್ಲಿ ಈ ಕಂಬದ ಮೇಲೆ ಲಾಕ್ ಮಾಡಿದ್ವಿ. ಈಗ ಈ ಕಂಬದ ಮೇಲೆ ಈ ಥರ ಲಾಕ್ ಮಾಡ್ಕೊಳ್ಳಿ. ಈ ಚೈನ್ಗೆ ಈ ಥರ ಲಾಕ್ ಮಾಡಿ ಮತ್ತೆ ಈ ಚೈನ್ಗೆ ಇನ್ನೊಂದು ಲಾಕ್ ಮಾಡ್ಕೊಳ್ಳಿ. ಈ ಥರ ಮಾಡಿ ಮತ್ತೆ ಇಲ್ಲಿಂದ ಈ ಥರ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇಲ್ಲಿರೋ ಸಿಂಗಲ್ ಕ್ರೋಶೆಗೆ ಡಬಲ್ ಕ್ರೋಶೆ ಹಾಕ್ಕೊಳ್ಳಿ. ಈ ಥರ ಡಬಲ್ ಕ್ರೋಶೆ ಹಾಕಿ 1 2 3 4 ಚೈನ್ ಹಾಕಿ ಈ ಡಬಲ್ ಕ್ರೋಶೆಗೆ ಈ ಥರ ಲಾಕ್ ಹಾಕ್ಕೊಳ್ಳಿ. ಇದೇ ಥರ 8 ಕಂಬ ಹಾಕ್ಕೊಳ್ಳಿ. ಇಲ್ಲಿ ಹಾಕಿದ್ವಲ್ಲ ಆ ಥರ ಹಾಕಿ ತೋರಿಸ್ತೀನಿ ನೋಡಿ. ಆಯಿತು, ಈ ಥರ ಬಂತು. ಈಗ ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಚೈನ್ಗೆ ಈ ಥರ ಲಾಕ್ ಮಾಡಿ ಮತ್ತೆ ಇದ್ರ ಮೇಲ್ಗಡೆ ಈ ಡಿಸೈನ್ ಮೇಲ್ಗಡೆ ಇರೋ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಇಲ್ಲಿಂದ 1 2 3 4 ಈ ಥರ 4 ಚೈನ್ ಹಾಕಿ ಈ ಚೈನ್ ಬಿಟ್ಟು ಈ ಡಿಸೈನ್ ಮೇಲೆ ಇರೋ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಲಾಕ್ ಮಾಡಿ ಮತ್ತೆ ಈ ಚೈನ್ಗೆ ಲಾಕ್ ಮಾಡ್ಕೊಳ್ಳಿ. ಈ ಥರ ಎಂಡ್ ಆಗಿರೋದ್ರಿಂದ ಈ ಡಿಸೈನ್ ಮೇಲೆ ಈ ಚೈನ್ಗೆ ಒಂದು ಸಲ ಲಾಕ್ ಮಾಡ್ತೀನಿ. ಈ ಥರ ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ದಾರ ಕಟ್ ಮಾಡ್ಕೊಳ್ಳಿ. ಈ ಥರ ದಾರ ಕಟ್ ಮಾಡಿ ದಾರ ತಗೊಳ್ಳಿ. ಇಲ್ಲಿ ಈ ಥರ ಇಲ್ಲಿ ಗಂಟು ಹಾಕಿದ್ವಲ್ಲ ಆ ಥರ ಗಂಟು ಹಾಕಿದ್ರೂ ಹಿಂದೆ ಅಂಟು ಹಾಕ್ಬೋದು, ಇಲ್ಲ ಅದೇ ಥರ ಅಂಟು ಹಾಕ್ಬೋದು. ಇಲ್ಲಿಂದೆ ಅಂಟು ಹಾಕ್ಕೊಳ್ಳಿ. ಇಲ್ಲಿ ನೋಡಿ, ಈ ಥರ ಬಂತು ಡಿಸೈನು. ಇಲ್ಲಿ ಕುಚ್ಚು ಬರುತ್ತೆ, ಕುಚ್ಚು ಕಟ್ ತೋರಿಸ್ತೀನಿ. ಈ ಥರ ಬಂತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.